ಅಕ್ರಮ ಮದ್ಯ ಮಾರಾಟದ ವಿರುದ್ಧ ಬಿಎಸ್ಪಿ ಆಕ್ರೋಶ, ಕ್ರಮಕ್ಕೆ ಆಗ್ರಹ. ನಮಸ್ಕಾರ, ನನ್ನ ಮಾಧ್ಯಮ ಇಲಾಖೆ ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ಬೀದರ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಗ್ರಾಮೀಣ ಪ್ರದೇಶಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಬಹುಜನ ಸಮಾಜ ಪಕ್ಷ ಬಿಎಸ್ಪಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಅಬಕಾರಿ ಇಲಾಖೆಗೆ ಮನವಿ ಸಲ್ಲಿಸಿದೆ. ಕಿಟ್ಟ, ಹರ್ಕುಡ್, ಗೋಕುಳ್, ಪ್ರತಾಪುರ್ ಮತ್ತು ಮುಡಿಬಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಕಿರಾಣ ಅಂಗಡಿಗಳು, ಪಾಂಡಬ್ಬಗಳು ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ನಡೆಯುತ್ತಿರುವುದಾಗಿ ಪಕ್ಷದ ಮುಖಂಡರು ಆರೋಪಿಸಿದ್ದಾರೆ. ಈ ಅಕ್ರಮ ಚಟುವಟಿಕೆಗಳಿಂದ ಬಡ ಜನರ ಜೀವನದ ಮೇಲೆ ದುಷ್ಪರಿಣಾಮ ಉಂಟಾಗುತ್ತಿದ್ದು, ವಿಶೇಷವಾಗಿ ಕಾಲೇಜು ವಿದ್ಯಾರ್ಥಿಗಳು, ದಿನಗೂಲಿ ಕಾರ್ಮಿಕರು ಮತ್ತು ಬಡ ಕುಟುಂಬಗಳು ಹೆಚ್ಚು ಬಾಧಿತರಾಗುತ್ತಿದ್ದಾರೆ ಎಂದು ತಿಳಿಸಿದ್ದರು. ಮದ್ಯದ ಸುಲಭ ಲಭ್ಯತೆಯಿಂದ ಯುವಕರು ದುಷ್ಪ್ರವೃತ್ತಿಗಳತ್ತ ಸೆಳೆಯಲ್ಪಟ್ಟು ತಮ್ಮ ಶಿಕ್ಷಣ ಮತ್ತು ಭವಿಷ್ಯ ಹಾಳು ಮಾಡಿಕೊಳ್ಳುತ್ತಿರುವುದು ಕಳವಳಿಕಾರಿಯಾಗಿದೆ ಎಂದು ಹೇಳಿದರು. ಇದರಿಂದ ಕುಟುಂಬಗಳಲ್ಲಿ ಕಲಹಗಳು ಹೆಚ್ಚುತ್ತಿದ್ದು, ಆರ್ಥಿಕ ಸಂಕಷ್ಟಗಳು ಉಂಟಾಗುತ್ತಿವೆ. ಮಹಿಳೆಯರು ಹಾಗೂ ಮಕ್ಕಳ ಮೇಲೆ ಸಹ ಗಂಭೀರ ಪರಿಣಾಮ ಬೀರುತ್ತಿದೆ ಎಂದು ಬಿಎಸ್ಪಿ ಮುಖಂಡರು ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಂಬಂಧಿತ ಅಧಿಕಾರಿಗಳು ತಕ್ಷಣ ಗ್ರಾಮೀಣ ಪ್ರದೇಶಗಳಲ್ಲಿ ಪರಿಶೀಲನೆ ನಡೆಸಿ ಅಕ್ರಮ ಮದ್ಯ ಮಾರಾಟವನ್ನು ಸಂಪೂರ್ಣವಾಗಿ ನಿಲ್ಲಿಸಲು ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಇಲ್ಲವಾದಲ್ಲಿ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕಾ ಅಧ್ಯಕ್ಷ ಶಂಕರ್ ಫುಲೆ, ಉಪಾಧ್ಯಕ್ಷರಾದ ರಮೇಶ್ ರಾಠೋಡ್, ಸಚಿನ್ ಕಾಂಬ್ಳೆ, ಪ್ರಧಾನ ಕಾರ್ಯದರ್ಶಿ ರವಿ ಉದಾತೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ಮಾಧ್ಯಮ ಇಲಾಖೆ. ನಮ್ಮ ನಡೆ ನ್ಯಾಯದ ಕಡೆ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ಚಾನೆಲ್ ಮಾಧ್ಯಮದವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ನಾವು ಇಂದು ಬಸವ ಕಲ್ಯಾಣ ಅಬಕಾರಿ ಅಧಿಕಾರಿ ಕಚೇರಿಗೆ ಬಿಎಸ್ಪಿ ಪಕ್ಷದ ವತಿಯಿಂದ ಏನು ದೂರನ್ನು ನೀಡಿದ್ದೇವೆ. ಗ್ರಾಮೀಣ ಭಾಗದಲ್ಲಿ ಏನು ಅಕ್ರಮವಾಗಿ ಸರಾಯಿ ಮಾರ್ತಾ ಇದ್ದಾರೆ, ಇದು ಅತಿ ಶೀಘ್ರವಾಗಿ ಬಂದ್ ಮಾಡಬೇಕು. ಇದು ಯಾಕೆ ಬಂದ್ ಮಾಡಬೇಕಾಗಿ ಅವಶ್ಯಕತೆ ಇದೆ ಅಂದರೆ, ಇಲ್ಲಿ ಗ್ರಾಮೀಣ ಭಾಗದ ಯುವಕರು ಹಾಗೂ ಮಹಿಳೆಯರಿಗೆ ಭಾಳಷ್ಟು ತೊಂದರೆ ಆಗ್ತಿದೆ. ಬಡವರ ಜೀವನ ನರಕಾಗುತ್ತಾ ಇದೆ. ಕೂಲಿ ಕಾರ್ಮಿಕರು ಏನು ಕೆಲಸ ಮಾಡಿ ಹೋಗ್ತಾ ಇದ್ದಾರೆ, ಆ ಮಕ್ಕಳು ಸೇರಿಕೊಂಡು ಮನೆಗೆ ಹೋದ್ಮೇಲೆ ಮಕ್ಕಳ ಎಜುಕೇಷನ್ ಕೂಡ ತೊಂದರೆ ಆಗ್ತಾ ಇದೆ. ಆಮೇಲೆ ಹೆಣ್ಣು ಮಕ್ಕಳಿಗೂ ಕೂಡ ಭಾಳಷ್ಟು ಸಂಕಷ್ಟ ಎದುರಿಸಬೇಕಾಗ್ಲತ್ತದ. ಹೀಗಾಗಿ ಇದು ನಾವು ಬಸವ ಕಲ್ಯಾಣ ಬಿಎಸ್ಪಿ ಪಕ್ಷದಿಂದ ಆಗ್ರಹ ಮಾಡಿದ್ದೇವೆ. ಆಮೇಲೆ ಎಷ್ಟು ಜಲ್ದಿ ಆಯಿತು ಅಷ್ಟು ಜಲ್ದಿ ಇದು ತಡೆ ಹಿಡಿಯಬೇಕಂತೇಳಿ ನಾವು ಅಬಕಾರಿ ಅಧಿಕಾರಿಗಳಿಗೆ ಪತ್ರದ ಮೂಲಕ ನೀಡಿದ್ದೇವೆ. ಒಂದು ವೇಳೆ ಅವರು ಬಂದ್ ಮಾಡಿಲ್ಲ ಅಂದರೆ ಅವ್ರ ವಿರುದ್ಧನೇ ನಾವು ಹೋರಾಟ ಮಾಡ್ತೀವಿ. ಅವ್ರ ಮೇಲಧಿಕಾರಿಗಳಿಗೆ ಕಂಪ್ಲೇಂಟ್ ಕೂಡ ನೀಡ್ತೀವಿ ಅಂತ ಅವರಿಗೆ ನಾವು ಎಚ್ಚರವನ್ನು ನೀಡಿದ್ದೇವೆ. ಇದು ಬಸವ ಕಲ್ಯಾಣ ತಾಲೂಕಾದಂಥ ಅಕ್ರಮ ಏನು ಸರಾಯಿ ಮಾರ್ತಾ ಇದ್ದಾರೆ, ಇದು ಭಾಳಷ್ಟು ಹಾವಳಿ ಎದ್ದದ. ಇದು ಅತಿ ಶೀಘ್ರವಾಗಿ ಬಂದ್ ಮಾಡಲೇಬೇಕು.